ನಮ್ಮಲ್ಲಿ ಉಪ್ಪಿಟ್ಟಿಗೆ ತುಂಬ ಡಿಮ್ಯಾಂಡ್ ಇದೆ, USP ಇನ್ಫ್ಯಾಕ್ಟ್ ನಮ್ಮ ಹೋಟ್ಲಲ್ಲಿದು. ನಮ್ಮಲ್ಲಿ ಉಪ್ಪಿಟ್ಟಿಗೆ ನಾವು ನೀರು ಹಾಕಿ ಮಾಡಲ್ಲ, ಹಾಲು ಹಾಕಿ ಮಾಡ್ತೀವಿ. ನಾವು ಅರ್ಧ ಲೀಟ್ರ್ ಉಪ್ಪಿಟ್ಟಿಗೆ 1.5 ಲೀಟ್ರಷ್ಟು ಹಾಲನ್ನ ಕಾಯಿಸಿದ್ದೀವಿ. ನೀರು ಹಾಕೋ ಬದಲು ಹಾಲು ಹಾಕ್ತೀವಿ. ನಮಸ್ಕಾರ, ಹೆಸರು ಸಂಜಯ್ ಪ್ರಭಾಕರ್ ಅಂತ. ನಮ್ಮ ಹೋಟ್ಲ್ ಹೆಸರು ಬಂದು ಸೌತ್ ಕಿಚನ್, NR ಕಾಲೋನಿ ಬಸವನಗುಡಿ ಬಸ್ ಸ್ಟಾಪ್ ಎದುರುಗಡೆನೇ ಇದೆ. ನಮ್ಮಲ್ಲಿ ವಿಶೇಷ ಏನು ಅಂದರೆ ಇಡ್ಲಿ, ವಡೆ, ಖಾರ ಬಾತು, ಕೇಸರಿ ಬಾತು, ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ, ನವಣೆ ಬೇಳೆ ಬಾತು. ಸ್ವೀಟಲ್ಲಿ ಜಾಮೂನು ಹಾಗೂ ಸ್ವೀಟ್ ಬಾತನ್ನು ಸಿಗುತ್ತೆ. ನಾವಿವತ್ತು ನಿಮಗೆ ಮಿಲ್ಕ್ ಉಪ್ಪಿಟ್ಟು ಇಲ್ಲ ಕರಾವಳಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನಾವಿವತ್ತೊಂದು ಅರ್ಧ ಲೀಟ್ರ್ ಉಪ್ಪಿಟ್ಟು ಮಾಡ್ತಾಯಿದ್ದೀವಿ. ಅದಕ್ಕೊಂದು ಇನಿಷಿಯಲಿ ಒಂದು 50 ml ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀವಿ. ಎಣ್ಣೆ ಸ್ವಲ್ಪ ಕಾಯಿಗೆ ಬಿಡಬೇಕು. ಇದು ನಾರ್ಮಲ್ ಉಪ್ಪಿಟ್ಟಿಗೆ ನಿಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡಿದಾಗ ಮನೆಯಲ್ಲಿ ಎಲ್ಲರೂ ಬೇಜಾರು ಮಾಡ್ಕೊತಾರೆ, ಅಯ್ಯೋ ಉಪ್ಪಿಟ್ಟ ಅಂತ, ಕಾಂಕ್ರೀಟ್ ಅಂತ ಹೇಳ್ತಾರೆ. ನಮ್ಮಲ್ಲಿ ಉಪ್ಪಿಟ್ಟಿಗೆ ತುಂಬ ಡಿಮ್ಯಾಂಡ್ ಇದೆ, USP ಇನ್ಫ್ಯಾಕ್ಟ್ ನಮ್ಮ ಹೋಟ್ಲಲ್ಲಿದು. ನಮ್ಮಲ್ಲಿ ಉಪ್ಪಿಟ್ಟಿಗೆ ನಾವು ನೀರು ಹಾಕಿ ಮಾಡಲ್ಲ, ಹಾಲು ಹಾಕಿ ಮಾಡ್ತೀವಿ. ಆಮೇಲೆ ನಮ್ಮಲ್ಲಿ ಈರುಳ್ಳಿ ಬೆಳ್ಳುಳ್ಳಿನೂ ಉಪಯೋಗಿಸಲ್ಲ. ಸೊ ಒಂದ್ಸತಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿದ್ದೀವಿ. ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ, ಸ್ವಲ್ಪ ಕಡಲೆಬೇಳೆ, ಸಾಸಿವೆ ಆದಮೇಲೆ ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳಿ. ಅರ್ಧ ಲೀಟ್ರಷ್ಟು ಉಪ್ಪಿಟ್ಟು ರವೆ ತೊಗೊತಾ ಇದ್ದೀವಿ. ಉಪ್ಪಿಟ್ಟು ರವೆ, ಮೀಡಿಯಮ್ ರವೆ ಎಲ್ಲ ಹೇಳ್ತಾರೆ. ಸ್ವಲ್ಪ ಹುರ್ಕೊಳ್ಳಿ ಇದನ್ನ ಉಪ್ಪಿಟ್ಟು ರವೆನ. ಸ್ವಲ್ಪ ಕಲ್ಲುಪ್ಪು ನಾವು ಇವಾಗಲೇ ಹಾಕ್ಕೊತೀವಿ. ರುಚಿಗೆ ತಕ್ಕಷ್ಟು ನೀವು ಹಾಕ್ಕೊಬೋದು, ಪುಡಿ ಉಪ್ಪು ಯೂಸ್ ಮಾಡ್ಕೊಬೋದು. ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀವಿ. ಉಪ್ಪಿಟ್ಟು ರವೆ ಸ್ವಲ್ಪ ಕೆಂಪಾಗ್ತಾ ಇರಬೇಕು. ಸ್ವಲ್ಪ ಕರಿಬೇವು ಹಾಕೋಣ. ಇವಾಗ ನಾವು ಕಾಯಿಸಿದ ಹಾಲಿದೆ. ನಾವು ಅರ್ಧ ಲೀಟ್ರ್ ಉಪ್ಪಿಟ್ಟಿಗೆ 1.5 ಲೀಟ್ರಷ್ಟು ಹಾಲನ್ನ ಕಾಯಿಸಿದ್ದೀವಿ. ನೀರು ಹಾಕೋ ಬದಲು ಹಾಲು ಹಾಕ್ತೀವಿ ನಾವು ಅಷ್ಟೇ. ಸ್ವಲ್ಪ ಸಕ್ಕರೆ ಹಾಕ್ತೀವಿ ನಾವೆಲ್ಲಕ್ಕೂ, ಯಾಕಂದರೆ ಕರಾವಳಿ ಶೈಲಿಯಲ್ಲೋ ಅದಕ್ಕೆ ಸ್ವಲ್ಪ ಸ್ವೀಟ್ ಇರುತ್ತೆ. ಕಾಯಿ ತುರಿ ಒಂದು 100 ಗ್ರಾಮ್ ಅಷ್ಟು, ತೆಂಗಿನ ಎಣ್ಣೆ ಹಾಕ್ತೀವಿ, ಕರಾವಳಿ ಶೈಲಿ. ಸೊ ನಮ್ಮಲ್ಲಿ ತೆಂಗು ಜಾಸ್ತಿ ಇರುತ್ತೆ. ಹಸಿ ಬಟಾಣಿ ಸ್ವಲ್ಪ ಹಾಕೋಣ. ಇದನ್ನ ಒಂದು 5 ನಿಮಿಷ ಕುದಿಯಕ್ಕೆ ಬಿಟ್ಟರೆ ನಿಮ್ಮ ಉಪ್ಪಿಟ್ಟು ರೆಡಿ ಇರುತ್ತೆ. ಇದು ನಮ್ಮ ಸೌತ್ ಕಿಚನ್ ಮಿಲ್ಕ್ ಉಪ್ಪಿಟ್ಟು ರೆಡಿ ಇದೆ.